ಸಮಸ್ತ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮೊದಲನೇದಾಗಿ ಹತ್ತಿ ಬೆಳೆಗಳಲ್ಲಿ ಕಂಡುಬರುವಂತಹ ರಸಹೀರುವ ಕೀಟಗಳಾದಂತಹ ಕರಿಹೇನು, ಬಿಳಿದೋಮೆ, ಹಸಿರು ದೋಮೆ ಇವುಗಳ ನಿಯಂತ್ರಣಕ್ಕಾಗಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಇವು ಬರಲು ಕಾರಣಗಳೆಂದರೆ ವಾತಾವರಣದಲ್ಲಿನ ತಾಪಮಾನ ಮತ್ತು ಉಷ್ಣಾಂಶದ ಏರುಪೇರಿನಿಂದಾಗಿ ಇವುಗಳ ಹೆಚ್ಚಿಗಾಗಿ ಕಂಡುಬರುತ್ತವೆ. ಇವುಗಳ ತೀವ್ರತೆ ಹೆಚ್ಚಿಗಾದಲ್ಲಿ 6 ರಿಂದ 8 ಹಳದಿ ಅಂಟು ಬೆಳೆಗಳನ್ನು ಹಾಕುವುದರಿಂದ ಇದನ್ನು ಹತೋಟಿ ಮಾಡಬಹುದು. ಇದರ ತೀವ್ರತೆ ಹೆಚ್ಚಿಗಾದಲ್ಲಿ ಬೆಳೆಗಳ ಬೆಳವಣಿಗೆ ಕುಂಠಿತವಾಗಿರುತ್ತದೆ. ಇವುಗಳ ಸಮಗ್ರ ಹತೋಟಿಯಾಗಿ ಬಳಸಬೇಕಾದಂತಹ ಕ್ರಿಮಿನಾಶಕಗಳೆಂದರೆ ಮಾರ್ಕೆಟ್ ಅಲ್ಲಿ ಹಲವಾರು ಲಭ್ಯವಿದ್ದಾವೆ. ನಾವು ಒಂದೆರಡನ್ನ ತೋರಿಸಲು ಇಷ್ಟಪಡ್ತಾ ಇದ್ದೀವಿ. ಇದು ಥೈಮೋಥ್ಯಾಕ್ಸಮ್ ಪ್ಲಸ್ ಲ್ಯಾಂಬ್ಡಾಸೈಲೋತ್ರಿನ್ ಅಂತೇಳಿ ಇದನ್ನು ಬಳಸಬಹುದು. ಇನ್ನು ಪಿಪ್ರೋನಿಲ್ 5% ಇದನ್ನು ಕೂಡ ಬಳಸಬಹುದು. ಇನ್ನು ಅಷ್ಟಮಾಪ್ರೈಡ್ ಅಂತೇಳಿ ಇದನ್ನು ಕೂಡ ನೀವು ಬಳಸಬಹುದು. ಇವು ಅಲ್ಲದೆ ಕೂಡ ಕಾಂಬಿ ಪ್ರಾಡಕ್ಟ್ ಗಳಾದಂತಹ ಪಿಪ್ರೋನಿಲ್ ಪ್ಲಸ್ ಅಷ್ಟಮಾಪ್ರೈಡ್, ಪಿಪ್ರೋನಿಲ್ ಪ್ಲಸ್ ಇಮಿಡಾಕ್ಲೋರಪೈಡ್, ಥೈಮೋಥ್ಯಾಕ್ಸಮ್ ಪ್ಲಸ್ ಇಮಿಡಾಕ್ಲೋರಪೈಡ್, ಥೈಮೋಥ್ಯಾಕ್ಸಮ್ ಪ್ಲಸ್ ಪಿಪ್ರೋನಿಲ್, ಕ್ಲೋನಿಕಮಾಡ್ ಪ್ಲಸ್ ಪಿಪ್ರೋನಿಲ್, ಕ್ಲೋನಿಕಮಾಡ್ ಪ್ಲಸ್ ಅಷ್ಟಮಾಪ್ರೈಡ್, ಅಸಿಪೇಟ್ ಪ್ಲಸ್ ಇಮಿಡಾಕ್ಲೋರಪೈಡ್, ಅಸಿಪೇಟ್ ಪ್ಲಸ್ ವಿಪ್ರೋಪಿಜಿನ್ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿ ಇವುಗಳನ್ನ ಹತೋಟಿ ಮಾಡಬಹುದು. ಎಲ್ಲ ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ಭೂಮಿ ಮಿತ್ರ ಕೃಷಿ ಸೇವಾ ಕೇಂದ್ರ ಅಂಕಲಗ ಭೇಟಿ ಕೊಡಿ. ಧನ್ಯವಾದಗಳು.